ಏನೇನಾಗಿದೆ ಅದನ್ನು ತಕ್ಷಣ ಸರಿಪಡಿಸೋದಕ್ಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರ ಈ ರೀತಿಯ ಹಾನಿ ಏನಾಗಿದೆಯೋ ಅದಕ್ಕೆ ಜಿಲ್ಲೆಗೆ ತಕ್ಷಣದಲ್ಲಿ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಗಿದೆ ಆಡಳಿತ. ಎಲ್ಲ ವಿಷಯಗಳು ಗೊತ್ತೇ ಇದೆ ನಿಮಗೆ. ಇವತ್ತು ನಾನು ಮತ್ತೆ ರಿಪಿಟೇಷನ್ ಅಂತ ಅನಿಸಿದ್ರು ಸಹ ಮುಖ್ಯವಾದಂತಹ ಒಂದು ಸಂಗತಿ ಜಿಲ್ಲೆಯಲ್ಲಿ ನಡೀತಾ ಇರೋದು ನನಗೂ ಗೊತ್ತೇ ಇದೆ. ಆದ್ರೂ ಅದನ್ನ ಇನ್ನೊಂದು ಸಲ ನಿಮ್ಮ ಎದುರುಗಡೆ ಉಲ್ಲೇಖಿಸಬೇಕು ಅಂತ ನಾನು ಕರೆದಿದ್ದೇನೆ. ಯಾಕೆಂದ್ರೆ ಈ ರಾಜ್ಯ ಸರ್ಕಾರ ಅನ್ನೋದೇ, ಆಡಳಿತ ಅನ್ನೋದೇ ಇಲ್ಲ ಅನ್ನುವಂತಹ ದುಸ್ಥಿತಿಗೆ ನಮ್ಮ ರಾಜ್ಯ ಬಂದಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮುಖ್ಯಮಂತ್ರಿಗಳಿಗೆ ಆಡಳಿತದಲ್ಲಿ ಆಸಕ್ತಿ ಇಲ್ಲ. ಉಳಿದ ಸಚಿವರುಗಳಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೈಚೆಲ್ಲಿ ಕುಳಿತಿದ್ದಾರೆ. ಅತ್ಯಂತ ನಿರ್ಲಕ್ಷಿತವಾದಂತಹ ಆಡಳಿತ ರಾಜ್ಯದಲ್ಲಿ ನಡೀತಾ ಇದೆ. ಜೀವನಕ್ಕೆ ಇನ್ನಷ್ಟು ಹೆಚ್ಚು ಬಹಳ ದೊಡ್ಡ ತೊಂದರೆ ಆಗಿದೆ. ನಾನು ಅದನ್ನೇ ಹೇಳೋದಿಲ್ಲ. ಅಭಿವೃದ್ಧಿಗೆ ಹಣ ಇಲ್ಲ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಲ್ಪಸಂಖ್ಯಾತರ ಓಲೈಕೆ, ನೀತಿ ಮೀರದೆ, ಹೀಗಿದೆಲ್ಲ ನಮ್ದು ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟದೆ ಹೇಳೋದು, ಹೀಗಿದೆಲ್ಲ ನಾವು ಏನು ಹೇಳ್ತಿದ್ದೀವೋ ಅದು ಮತ್ತೆ ಹೆಜ್ಜೆಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ದ್ವೇಷ ರಾಜಕಾರಣ ಇದು ಬೆಳೀತಾ ಇರೋದು ನೋಡ್ತಿದ್ದೀವಿ. ಸಿಟಿ ರವಿಯವ್ರ ಪ್ರಕರಣ ಅಷ್ಟೇ ಅಲ್ಲ, ಈ ನಮ್ಮ ರವಿಕುಮಾರ್ MLC ಅವ್ರ ಮೇಲೆ ಕೇಸ್ ಹಾಕಿರೋದು ಅಷ್ಟೇ ಅಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ನಡೆದಂತ ಹಲ್ಲೆಯ ಯತ್ನ ಇತ್ಯಾದಿಗಳು ಎಷ್ಟು ಉಲ್ಲೇಖ ಮಾಡ್ಬೇಕು ಹೇಳಿ. ಅಂದ್ರೆ ಆಡಳಿತ ಯಂತ್ರ ಕುಸಿದು ಹೋಗಿರೋದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೂಲಕ ತನ್ನ ದ್ವೇಷವನ್ನ ಸಾಧಿಸಿಕೊಳ್ಳುವಂತಹ, ಸೇಡನ್ನು ತೀರಿಸಿಕೊಳ್ಳುವಂತಹ ಒಂದು ಹತಾಶ ರಾಜಕೀಯ ಸ್ಥಿತಿಯನ್ನ ತಲುಪಿದೆ. ಸಂದರ್ಭದಲ್ಲಿ ನೀತಿ ಆಯೋಗದ ಸಭೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿರಂತರವಾಗಿ ಗೈರಾಗ್ತಿದ್ದಾರೆ. ಈಗಲೂ ಮೊನ್ನೆನೂ ಗೈರಾಗಿದ್ದಾರೆ. ಆಮೇಲೆ ಅಲ್ಲಿ ಚರ್ಚೆ ಮಾಡಬೇಕಿತ್ತು, ನಮ್ಮ ರಾಜ್ಯಕ್ಕೆ ಏನಾಗಬೇಕು, ದೇಶದ ಪಾಲಿಸಿ ಮ್ಯಾಟರ್ಸ್ ನಮ್ದು ಇನ್ನೇನಾಗಬೇಕು, ಏನಿಲ್ಲ ಇತ್ಯಾದಿಗಳ ಸಲಹೆ ಸೂಚನೆ ಕೊಡ್ಬೋದು. ಇಲ್ಲಿ ಬಂದ್ಕೊಂಡು ಈಗ ಕೇಂದ್ರ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ ಪ್ರಧಾನಮಂತ್ರಿಗಳು ಎದುರಿಗೆ ಹೋಗಿ ಹೇಳ್ಬೇಕಿತ್ತು. ಸಿದ್ದರಾಮಯ್ಯನವರು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ತಮ್ಮ ಭಾಷಣಗಳಲ್ಲಿ ತಮ್ಮ ಪೌರುಷವನ್ನು ತೋರಿಸೋದು ಬದಲು ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಹೋಗಿ ನಮ್ಮ ರಾಜ್ಯದ ಜನರ ಕಷ್ಟ ಸ್ಥಿತಿಗತಿಗಳು ಇದಿದೆ, ಇದಕ್ಕೆ ಹೀಗೆ ಮಾಡಿ ಅಂತ ಹೇಳಬೇಕಿತ್ತು. ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ. ಅದರಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ. ತೊಂದರೆ ಆಗೇ ಆಗುತ್ತೆ. ನಮಗೆ ಬರಬೇಕಾದ ಎಲ್ಲ ಸೌಲಭ್ಯಗಳನ್ನ ತರೋದಕ್ಕೆ ಮುಖ್ಯಮಂತ್ರಿಗಳ ಆಸಕ್ತಿ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ತೊಂದರೆ ಆಗೇ ಆಗತ್ತೆ. ಕೇಂದ್ರ ಸರ್ಕಾರದ ಎದುರಿಗೆ ರಾಜ್ಯದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮುಖ ತೋರಿಸೋ ಒಂದು ನೈತಿಕ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಯೋಜನೆಯನ್ನೇ ಇಲ್ಲಿ ಜಾರಿ ತರಲಿಕ್ಕೆ ಆಗ್ತಾ ಇಲ್ಲ ಕಾಲಮಿತಿ ಒಳಗೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇರೋದನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಉಗ್ರವಾಗಿ ಖಂಡಿಸ್ತೇನೆ.